ಸಮಯಸಾರ ಭಾಗ 67 ಸಮಯಸಾರ ಭಾಗ 67 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 67ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 66 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಪ್ರಶ್ನೆ 896. ಗಾಥಾ ಸಂಖ್ಯೆ 257 ಮತ್ತು 258ರ ಟೀಕೆ ಮತ್ತು ಭಾವಾರ್ಥವು ಏನು ಇದೆ? ಉತ್ತರ: ನಿಜವಾಗಿಯೂ ಯಾರು ಸಾಯುತ್ತಾರೆ, ಜೀವಂತವಿರುತ್ತಾರೆ, ದುಃಖಿಯಾಗುತ್ತಾರೆ, ಸುಖಿಯಾಗುತ್ತಾರೆ, ಅವು ತಮ್ಮ ತಮ್ಮ ಕರ್ಮದ ಉದಯದಿಂದ ಆಗುತ್ತದೆ. ಆ ಕರ್ಮದ ಉದಯದ ಅಭಾವವಾದಾಗ ಆ ಜೀವಿಗೆ ಆ ಪ್ರಕಾರದ ಮರಣ, ಜೀವನ, ಸುಖ, ದುಃಖ ಆಗುವುದಿಲ್ಲ. ಆದ್ದರಿಂದ ನಾನು ಹೊಡೆಯಲ್ಪಟ್ಟೆನು, ನಾನು ಜೀವಂತ ಮಾಡಿದೆನು, ನಾನು ದುಃಖಿ ಮಾಡಿದೆನು, ನಾನು ಸುಖಿ ಮಾಡಿದೆನು, ಹೀಗೆ ಮನ್ನಿಸುವ ಜೀವನು ಮಿಥ್ಯಾದೃಷ್ಟಿ ಇದ್ದಾನೆ. ಅಂದರೆ ಇದರ ಭಾವಾರ್ಥ ಅಂದರೆ, ಯಾರು ಯಾರನ್ನು ಕೊಂದರೆ ಅವರು ಸಾಯುವುದಿಲ್ಲ ಮತ್ತು ಬದುಕಿಸಿದರೆ ಅವರು ಬದುಕುವುದಿಲ್ಲ. ಸುಖಿ ದುಃಖಿ ಮಾಡಿದರೆ ಸುಖಿ ದುಃಖಿ ಆಗುವುದಿಲ್ಲ. ಆದ್ದರಿಂದ ಕೊಲ್ಲುವ ಮತ್ತು ಜೀವಂತವಿಡುವ ಅಭಿಪ್ರಾಯವನ್ನು ಮಾಡುತ್ತಾನೆ. ಅದಂತೂ ಮಿಥ್ಯಾತ್ವವೇ ಇದೆ. ಇದು ನಿಶ್ಚಯನಯದ ವಚನ ಇದೆ. ವ್ಯವಹಾರ ನಯವು ಇಲ್ಲಿ ಗೌಣ ಇದೆ ಎಂದು ತಿಳಿಯಬೇಕು. ಅಂದರೆ ಇಲ್ಲಿ ಮುಖ್ಯವಾಗಿ ನಿಶ್ಚಯನಯದ ಕಥನವನ್ನು ಮಾಡಲಾಗಿದೆ. ಇನ್ನು ಮುಂದೆ ಪ್ರಶ್ನೆ 897. ಮೂಢಬುದ್ಧಿ ಜೀವನು ಅಂದರೆ ಮೂಢಬುದ್ಧಿ ಜೀವನ ಯಾವ ಅಭಿಪ್ರಾಯವು ಶುಭ ಅಶುಭ ಕರ್ಮ ಬಂಧಕ್ಕೆ ಕಾರಣ ಇದೆ? ಪ್ರಶ್ನೆ ಸರಿಯಾಗಿ ನಿಮಗೆ ಅರ್ಥ ಆಯಿತು. ಮೂಢಬುದ್ಧಿ ಜೀವ ಇದನ್ನಲ್ಲ, ಅವನದ್ದು ಯಾವ ಅಭಿಪ್ರಾಯವು ಶುಭ ಮತ್ತು ಅಶುಭ ಕರ್ಮದ ಬಂಧಕ್ಕೆ ಕಾರಣ ಇದೆ? ಇದು ಪ್ರಶ್ನೆ. ಉತ್ತರ ಕೇಳ್ರಪ್ಪ. ಇದಕ್ಕೋಸ್ಕರ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥಾ ಸಂಖ್ಯೆ 259 ಹೇಳಲಿದ್ದಾರೆ. ಕೇಳಿರಿ. ಗಾಥಾ ಸಂಖ್ಯೆ 259. ಏಸಾ ದೂಜಾ ಮೈದೆ ದುಃಖಿದ ಸುಹಿದೆ ಕರೇಮಿ ಸತ್ತೇತಿ ಏಸಾದೆ ಮೂಢಮೈ ಸುಹಾ ಸುಹಾ ಬಂದದೆ ಕಮ್ಮಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇ ಆತ್ಮನೇ, ನಿನಗೆ ಹೀಗೆ ಯಾವ ಬುದ್ಧಿ ಇದೆ? ಅಂದರೆ ನಾನು ಜೀವಗಳನ್ನು ಸುಖಿ ದುಃಖಿ ಮಾಡುತ್ತೇನೆ. ಈ ನಿನ್ನ ಮೂಢ ಬುದ್ಧಿಯೇ ಶುಭ ಮತ್ತು ಅಶುಭ ಕರ್ಮಗಳನ್ನು ಕಟ್ಟುತ್ತದೆ, ಅಂದರೆ ಬಂಧಿಸುತ್ತದೆ. ಪ್ರಶ್ನೆ 898. ಗಾಥಾ ಸಂಖ್ಯೆ 259ರ ಟೀಕೆ ಮತ್ತು ಭಾವಾರ್ಥವು ಏನು ಇದೆ? ಉತ್ತರ: ಜೀವನು ಈ ರೀತಿ ಭಾವನೆಗಳನ್ನು ಮಾಡುತ್ತಾನೆ. ಅಂದರೆ ಬುದ್ಧಿ ಇರುತ್ತದೆ ಒಂದು. ಏನು ಅಂತಂದರೆ, ನಾನು ಜೀವಗಳನ್ನು ಸುಖಿ ದುಃಖಿ ಮಾಡುತ್ತೇನೆ. ಅದು ಮೂಢ ಬುದ್ಧಿ ಇದೆ. ಅಂದರೆ ಈ ಟೀಕೆಯ ಅರ್ಥ ಏನು ಅಂದರೆ, ಜೀವಗಳನ್ನು ನಾನು ಬಡಿಯುತ್ತೇನೆ, ದುಃಖಿ ಮಾಡುತ್ತೇನೆ, ಸುಖಿ ಮಾಡುತ್ತೇನೆ. ಇಂತಹ ಅಜ್ಞಾನಮಯ ಭಾವರೂಪ ಅಧ್ಯಾವಸಾಯವಿದೆ ಅಥವಾ ಅಧ್ಯಾವಸಾನವಿದೆ. ಅದು ಮಿಥ್ಯಾದೃಷ್ಟಿಗೆ ಆಗುತ್ತದೆ. ಅವನೇ ಸ್ವಯಂ ರಾಗಾದಿ ರೂಪದಿಂದ ಅವನ ಶುಭ ಮತ್ತು ಅಶುಭ ಬಂಧಕ್ಕೆ ಕಾರಣ ಆಗುತ್ತಾನೆ. ಅಂದರೆ ಇಲ್ಲಿ ಭಾವಾರ್ಥ ಅಂತಂದರೆ, ಮಿಥ್ಯಾ ಅಧ್ಯಾವಸಾನವೇ ಬಂಧದ ಕಾರಣ ಇದೆ. ಪ್ರಶ್ನೆ 899. ಮಿಥ್ಯಾ ಅಧ್ಯಾವಸಾನವೇ ಬಂಧದ ಕಾರಣವೆಂದು ನಿರ್ದಿಷ್ಟವಾಗಿ ಹೇಗೆ ಹೇಳುತ್ತಾರೆ? ಅದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು
ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥಾ ಸಂಖ್ಯೆ 260 ಮತ್ತು 261 ಹೇಳುತ್ತಾರೆ, ಕೇಳಿರಿ. ದುಃಖಿದ ಸುಹಿದೆ ಸತ್ತೆ ಕರೇಮಿ ಜಂ ಏವ ಮಜ್ಜವಸಿದಂ ಥೇ ತಂಪಾವ ಬಂಧಗಂ ವಾ ಪುಣ್ಯಸವ ಬಂಧಗಂ ಹೋದಿ ಮಾರಿಮಿ ಜೀವಾ ವೇಮಿಯ ಸತ್ಯಜಂ ಏವ ಮಜ್ಜವಸಿದಂ ಥೇ ತಂಪಾವ ಬಂಧಗಂ ವಾ ಪುಣ್ಯಸ ಬಂಧಗಂ ಹೋದಿ. ಈಗ ಈ ಎರಡು ಗಾಥೆಯ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ಹೇ ಆತ್ಮನೇ, ನಿನ್ನಲ್ಲಿ ಇರುವ ಈ ಅಧ್ಯಾವಸಾಯವು ಅಂದರೆ ನಾನು ಜೀವಗಳನ್ನು ದುಃಖಿ ಸುಖಿ ಮಾಡುತ್ತೇನೆ, ಇದೇ ಅಭಿಪ್ರಾಯವು ಪಾಪ ಬಂಧಕವಿದೆ. ತಥಾ ಪುಣ್ಯ ಬಂದದ್ದು ಕೂಡ ಇದೆ. ಅಥವಾ ನಾನು ಜೀವಗಳನ್ನು ಕೊಲ್ಲುತ್ತೇನೆ, ಬದುಕಿಸುತ್ತೇನೆ ಅಂತ ಯಾವ ನಿನ್ನ ಅಭಿಪ್ರಾಯವಿದೆಯೋ ಅದು ಪಾಪ ಬಂಧಕ ಇದೆ ಅಥವಾ ಪುಣ್ಯದ ಬಂಧಕವೂ ಇದೆ. ಈಗ ಈ ಗಾಥೆಯ ಅರ್ಥವನ್ನು ಹೇಳಿದ್ರು. ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ನನಗೆ ಯಾಕೋ ಅನಿಸ್ತಾ ಇದೆ. ಆದರೆ ನಾನು ಬೇರೆ ರೂಪದಲ್ಲಿ ನಾನು ಹೇಳ್ತೇನೆ ಅದನ್ನು. ಪ್ರಶ್ನೆ 900 ಅಂದರೆ 900. ಒಂದೇ ಅಧ್ಯಾವಸಾಯವು ಪುಣ್ಯ ಮತ್ತು ಪಾಪ ಎರಡರದ್ದು ಬಂಧದ ಕಾರಣ ಹೇಗೆ ಇರುತ್ತದೆ? ಇದು ನಿಮಗೆ ಪ್ರಶ್ನೆ ಅರ್ಥ ಆಯಿತು. ಅಂದರೆ ಅಧ್ಯಾವಸಾನ ಅಥವಾ ಅಧ್ಯಾವಸಾಯ ಒಂದೇ ಇದೆ, ಗೊತ್ತಾಯಿತು. ಅಂದರೆ ಒಂದೇ ಅಧ್ಯಾವಸಾನ ಇದೆ, ಆದರೆ ಅದು ಪುಣ್ಯ ಮತ್ತು ಪಾಪ ಈ ಎರಡರದ್ದು ಬಂಧದ ಕಾರಣ ಹೇಗೆ ಆಯಿತು? ಇದು ಪ್ರಶ್ನೆ ಅಲ್ವಾ? ಸರಿಯಾಗಿ ಪ್ರಶ್ನೆಯನ್ನು ಕೇಳ್ಕೊಂಡ್ರಿ ನೀವು. ಹಾಗಾದರೆ ಇನ್ನು ಉತ್ತರ ನೋಡ್ರಿ, ಹೇಗೆ ಅಂತ ಹೇಳಿ ಅದು ಗೊತ್ತಾಗಬೇಕಲ್ಲ ನಿಮಗೆ. ಈಗ ನೋಡ್ರಿ, ಅಜ್ಞಾನದಿಂದ ಉತ್ಪನ್ನವಾದ ರಾಗಮಯ ಅಧ್ಯಾವಸಾನವು ಮಿಥ್ಯಾದೃಷ್ಟಿಯ ಬಂಧಕ್ಕೆ ಕಾರಣ ಇದೆ. ಹೀಗೆ ನಿಯಮವೆಂದು ತಿಳಿಯಬೇಕು. ಬಂಧವು ಪುಣ್ಯ ಪಾಪದ ಭೇದದಿಂದ ಎರಡೂ ಭೇದ ಸ್ವರೂಪ ಇದೆ. ಎರಡೂ ಭೇದಗಳು ಇದ್ದದ್ದರ ಕಾರಣದ ಭೇದಗಳು ಕೇಳಬಾರದು. ಯಾಕೆಂದರೆ ಪುಣ್ಯ ಬಂಧದ ಕಾರಣವು ಅನ್ಯವಿದೆ, ಪಾಪ ಬಂಧದ ಕಾರಣವು ಅನ್ಯವಿದೆ. ಈ ಒಂದೇ ಅಧ್ಯಾವಸಾನದಿಂದ ನಾನು ದುಃಖಿ ಮಾಡುತ್ತೇನೆ, ಕೊಲ್ಲುತ್ತೇನೆ, ತಥಾ ಸುಖಿ ಮಾಡುತ್ತೇನೆ, ಜೀವಿಸುತ್ತೇನೆ. ಹೀಗೆ ಎರಡು ಭೇದಗಳಿಗೆ ಅಶುಭ ಅಹಂಕಾರ ರಸದಿಂದ ಪೂರ್ಣವಿದ್ದುದರಿಂದ ಅವು ಪುಣ್ಯ ಮತ್ತು ಪಾಪ ಎರಡು ಬಂಧಕ್ಕೂ ಕಾರಣ ಇವೆ. ಅರ್ಥಾತ್ ಒಂದೇ ಅಧ್ಯಾವಸಾನವು ಪುಣ್ಯ ಪಾಪ ಎರಡರ ಬಂಧದ ಕಾರಣ ಇದೆ. ಅರ್ಥ ಆಯ್ತಪ್ಪ? ಈಗ ಹಾಗಾದರೆ ಪ್ರಶ್ನೆ 901. ಶುಭ ಅಶುಭದ ಕಾರಣ ಬೇರೆ ಬೇರೆ ಯಾಕೆ ಇಲ್ಲ? ಗೊತ್ತಾಯ್ತು ನಿಮಗಿದು? ನೋಡ್ರಿ, ಶುಭ ಮತ್ತು ಅಶುಭದ ಕಾರಣ ಬೇರೆ ಬೇರೆ ಯಾಕೆ ಇಲ್ಲ? ಈಗ ಉತ್ತರ ಕೇಳ್ರಪ್ಪ. ಈ ಅಜ್ಞಾನಮಯ ಅಧ್ಯಾವಸಾನವೇ ಬಂಧದ ಕಾರಣವಿದೆ. ಅವುಗಳಲ್ಲಿ ಶುಭ ಅಧ್ಯಾವಸಾಯವು ಜೀವಗಳನ್ನು ಸುಖಿ ಮಾಡುವುದಿದೆ ಮತ್ತು ಕೊಲ್ಲುವುದು, ದುಃಖ ಕೊಡುವುದು ಅಶುಭ ಅಧ್ಯಾವಸಾಯವಿದೆ. ಅದು ಅಹಂಕಾರ ರೂಪ ಮಿಥ್ಯಾಭಾವವು ಎರಡರಲ್ಲೂ ಇದೆ. ಆದರೆ ಏನಾಗ್ತದೆ, ಇವು ಎರಡರಲ್ಲೂ ಕೂಡ ಅಹಂಕಾರ ರೂಪದ ಮಿಥ್ಯಾಭಾವ ಇದೆ. ಆದ್ದರಿಂದ ಶುಭದ ಕಾರಣವೂ ಅನ್ಯವಿದೆ ಮತ್ತು ಅಶುಭದ ಕಾರಣವೂ ಅನ್ಯವಿದೆ ಎಂದು ತಿಳಿಯಬಾರದು. ಇಲ್ಲಿ ನಿಮಗೇನು ಗೊತ್ತಾಯ್ತಿದೆ ಈಗ? ಅಂದರೆ ಶುಭದ ಕಾರಣ ಬೇರೆ, ಅಶುಭದ ಕಾರಣ ಬೇರೆ ಅಂತ ಹೇಳಿ ತಿಳಿಬಾರದು. ಯಾಕೆಂದರೆ ಅಜ್ಞಾನ ಸ್ವರೂಪದಿಂದ ಎರಡೂ ಅಧ್ಯಾವಸಾನಗಳು ಒಂದೇ ಎಂದು ತಿಳಿಯಬೇಕು. ಯಾಕೆಂದರೆ ಇಲ್ಲಿ ಏನು ಬಂತು, ಒಂದು ಅಹಂಕಾರ ಬಂತು, ಇನ್ನೊಂದು ಅಜ್ಞಾನ ಬಂತಲ್ವಾ. ಆದ್ದರಿಂದ ಅವು ಎರಡೂ ಕೂಡ, ಅದು ಶುಭ ಇರಲಿ ಅಥವಾ ಅಶುಭ ಇರಲಿ, ಅದನ್ನು ಎರಡನ್ನು ಒಂದೇ ಅಂತ ಹೇಳಿದ್ದಾರೆ. ಯಾಕೆಂದರೆ ಎರಡೂ ಕೂಡ ಮಿಥ್ಯಾ ಅಭಿಪ್ರಾಯನೇ ಇದೆ ಅಂತ, ಮಿಥ್ಯಾ ಅಧ್ಯಾವಸಾನ ಇದೆ ಅಂತ ಹೇಳಿದ್ದಾರೆ ಅಲ್ವಾ. ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ 902. ಅಧ್ಯಾವಸಾಯಕ್ಕೆಯೇ ಬಂಧದ ಕಾರಣವೆಂದು ನಿಶ್ಚಿತ ಮಾಡಿದಾಗ ಹಿಂಸೆಯ ಅಧ್ಯಾವಸಾಯವೇ ಹಿಂಸೆ ಇದೆ ಎಂದು ಹೇಗೆ ಹೇಳುತ್ತಾರೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥಾ ಸಂಖ್ಯೆ 262 ಹೇಳುತ್ತಾರೆ, ಕೇಳಿರಿ. ಅಜ್ಜಾವಸಿದೇಣ ಬಂಧೋ ಸತ್ತೆ
ಮಾರೇವು ಮಾವ ಮಾರೇವು ಏಸೋ ಬಂಧ ಸಮಾಸೋ ಜೀವಾಣಂ ನಿಶ್ಚಯಣಯಸ್ಯ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ. ಇದು ನಿಶ್ಚಯನಯದ ಪಕ್ಷ ಇದೆ. ಜೀವಗಳನ್ನು ಕೊಲ್ಲಲಿ ಅಥವಾ ಕೊಲ್ಲದೇ ಇರಲಿ, ಇದು ಜೀವಿಗಳಿಗೆ ಕರ್ಮಬಂಧ ಅಧ್ಯಾವಸಾಯದಿಂದಲೇ ಆಗುತ್ತದೆ. ಇದು ಬಂಧದ ಸಂಕ್ಷೇಪ ಸ್ವರೂಪ ಇದೆ. ಪ್ರಶ್ನೆ 903. ಹಿಂಸೆ ಮಾಡುವ ಅಭಿಪ್ರಾಯವೇ ಬಂಧದ ಕಾರಣ ಏಕೆ ಇದೆ? ಇದು ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ. ಈಗ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಹಿಂಸೆ ಆಗದೇ ಇರಲಿ, ಏನು ಅಭಿಪ್ರಾಯವೇ ಬಂಧದ ಕಾರಣ ಇದೆ ಅಂತ ಹೇಳಿದಾರಲ್ಲ, ಅದಕ್ಕೆ ಪ್ರಶ್ನೆ ನಿಮಗೆ ಸರಿಯಾಗಿ ಗೊತ್ತಾಯಿತು. ಪ್ರಶ್ನೆ 903. ಹಿಂಸೆ ಮಾಡುವ ಅಭಿಪ್ರಾಯವೇ ಬಂಧದ ಕಾರಣ ಏಕೆ ಇದೆ? ಗೊತ್ತಾಯ್ತಿದು? ಉತ್ತರ ಕೇಳ್ರಿ. ಪರಜೀವಗಳ ಪ್ರಾಣಗಳ ವಿಯೋಗ ಮಾಡುವುದು ತನ್ನ ಕರ್ಮದ ಉದಯದ ವೈಚಿತ್ರ್ಯವಿದೆ. ಆ ಕೆಲಸವು ಆಗಲಿ ಅಥವಾ ಆಗದೇ ಇರಲಿ, ಆದರೆ ನಾನು ಈ ಜೀವಿಯನ್ನು ಕೊಲ್ಲುತ್ತೇನೆ ಎಂಬ ಅಹಂಕಾರ ರಸದಿಂದ ತುಂಬಿದ ಹಿಂಸೆಯ ಅಧ್ಯಾವಸಾಯವೇ ನಿಶ್ಚಯದಿಂದ ಆ ಅಭಿಪ್ರಾಯವುಳ್ಳವರಿಗೆ ಬಂಧದ ಕಾರಣ ಇದೆ. ಯಾಕೆ ಎಂದರೆ, ನಿಶ್ಚಯನಯದ ಪಕ್ಷದಲ್ಲಿ ಪರರ ಪ್ರಾಣದ ವಿಯೋಗ ಮಾಡುವುದು ಬೇರೆಯವರಿಂದ ಸಾಧ್ಯ ಇಲ್ಲ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 904. ನಿಶ್ಚಯನಯದ ಪ್ರಕಾರ ಯಾರಾದರೂ ಬೇರೆ ಜೀವಗಳ ಪ್ರಾಣಗಳ ಘಾತವನ್ನು ಮಾಡಲು ಸಾಧ್ಯ ಇದೆಯೇ? ಇದೇನಾದ್ರು ಪ್ರಶ್ನೆ ಅರ್ಥ ಆಯ್ತಪ್ಪ? ಮೊದಲು ಸ್ವಲ್ಪ ಹೇಗಾದರೂ ಮಾಡಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ಏನಿದೆ ಏನು? ಪ್ರಶ್ನೆ 904. ನಿಶ್ಚಯನಯದ ಪ್ರಕಾರದಿಂದ ಯಾರಾದರೂ ಬೇರೆ ಜೀವಗಳ ಪ್ರಾಣಗಳ ಘಾತವನ್ನು ಮಾಡಲು ಸಾಧ್ಯ ಇದೆಯಾ? ಇದು ಪ್ರಶ್ನೆ. ಅರ್ಥ ಆಯ್ತಪ್ಪ? ಈಗ ಉತ್ತರ ಕೇಳ್ರಿ. ಇಲ್ಲಿ ಬೇರೆ ಜೀವಗಳ ಪ್ರಾಣಘಾತ ನಾವು ಮಾಡಲು ಸಾಧ್ಯ ಇಲ್ಲ, ಅಂದರೆ ಇದು ನಿಶ್ಚಯನಯದ ಉತ್ತರ ಆಯಿತು. ಪ್ರಶ್ನೆ 905. ವ್ಯವಹಾರ ನಯದ ಪ್ರಕಾರ ಬೇರೆಯವರ ಪ್ರಾಣಗಳ ಘಾತ ಸಂಭವ ಇದೆಯೋ ಇಲ್ಲವೋ? ಉತ್ತರ: ನಿಮಿತ್ತ ನೈಮಿತ್ತಿಕ ಭಾವದಿಂದ ಸಂಭವ ಇದೆ, ಆದರೆ ಅದೂ ಕೂಡ ಜೀವಗಳ ತಮ್ಮ ತಮ್ಮ ಕರ್ಮಕ್ಕೆ ಅನುಸರಿಸಿ ಆಗುತ್ತದೆ ಅಷ್ಟೇ. ಪ್ರಶ್ನೆ 906. ಹೇಗೆ ಹಿಂಸೆಯ ಅಧ್ಯಾವಸಾನವನ್ನು ಹೇಳಿದ್ದಾರೆ, ಅದೇ ಪ್ರಕಾರವಾಗಿ ಅದೇ ಅಧ್ಯಾವಸಾನಕ್ಕೆಯೇ ಅನ್ಯ ಕಾರ್ಯಗಳಲ್ಲಿಯೂ ಸಹ ಪುಣ್ಯ ಪಾಪದ ಬಂಧದ ಕಾರಣ ಇದೆ ಎಂದು ಪ್ರತ್ಯಕ್ಷದಿಂದ ತೋರಿಸಲು ಸಾಧ್ಯ ಇದೆಯೇ? ಹಾಗಾದರೆ ಈ ಪ್ರಶ್ನೆ ನಿಮಗೆ ಬಹಳ ಉದ್ದ ಆಗಿರೋದ್ರಿಂದ ಇದನ್ನು ಇನ್ನೊಂದು ಸಲ ಹೇಳಬೇಕಾಗುತ್ತದೆ. ಇನ್ನೊಂದು ಸಲ ಸಮಾಧಾನವಾಗಿ ಬೇರೆ ರೂಪದಿಂದ ಕೇಳ್ರಿ. ಹೇಗೆ ಹಿಂಸೆಯೇ ಅಧ್ಯಾವಸಾನ ಅಂತ ಹೇಳಿದ್ದಾರೆ ಅಲ್ವಾ, ಅದೇ ಪ್ರಕಾರವಾಗಿ ಅದೇ ಅಧ್ಯಾವಸಾಯಕ್ಕೆಯೇ ಅನ್ಯ ಕಾರ್ಯಗಳಲ್ಲಿಯೂ ಸಹ ಪುಣ್ಯ ಪಾಪದ ಬಂಧದ ಕಾರಣ ಇದೆ ಎಂದು ಪ್ರತ್ಯಕ್ಷದಿಂದ ತೋರಿಸಲು ಸಾಧ್ಯ ಇದೆಯೇ? ಅದಕ್ಕೆ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥಾ ಸಂಖ್ಯೆ 263 ಮತ್ತು 264 ಈ ಎರಡು ಗಾತಿನ ಒಂದೇ ಸ್ಥಳದಲ್ಲಿ ಹೇಳಲಿದ್ದಾರೆ, ಕೇಳ್ರಿ. ಏವ ಮಲಿಯೇ ಆದತ್ತೆ ಅಬಂಧ ಚೇರೆ ಪರಿಗಹೇ ಶಿವಾ ಖೀರದಿ ಅಜ್ಜಾವಸಾಣಂ ಜಂತೇಣ ಧೂಭಜ್ಜದೇ ಪಾವಂ ಕಹವಿಯ ಸಚ್ಚೇದತ್ತೆ ಬಂಬೆ ಅಪರಿಗಹತ್ತೇಣ ಜೀವಾ ಖೀರದಿ ಅಜ್ಜಾವಸಾಣಂ ಜಾತೇಣ ಧೂಭಜ್ಜದೇ ಪುಣ್ಣಂ. ಈಗ ಈ ಗಾಥೆಗಳ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಯಾವುದು ಬೇಕು ಗಾಥೆ ನಿಮಗೀಗ? 263 ಮತ್ತು 264 ಈ ಎರಡು ಗಾಥೆಗಳ ಅರ್ಥವನ್ನು ಕೇಳಿರಿ. ಅಸತ್ಯ, ಕಳವು ಮಾಡುವುದು, ಸ್ತ್ರೀಯರ ಸಂಸರ್ಗ, ಧನಧಾನ್ಯಾದಿಗಳಲ್ಲಿ
ಯಾವ ಅಧ್ಯಾವಸಾಯವು ಮಾಡುತ್ತದೆಯೇ ಅದರಿಂದಂತೂ ಪಾಪದ ಬಂಧವು ಆಗುತ್ತದೆ. ಮತ್ತು ಅದೇ ಪ್ರಕಾರ ಸತ್ಯದಲ್ಲಿ ಕೊಟ್ಟಂಥ ವಸ್ತುಗಳನ್ನೇ ಕೊಳ್ಳುವುದು, ಬ್ರಹ್ಮಚರ್ಯದಲ್ಲಿ ಮತ್ತು ಅಪರಿಗ್ರಹದಲ್ಲಿ ಯಾವ ಅಧ್ಯಾವಸಾನ ಮಾಡಲ್ಪಡುತ್ತದೆ ಅದರಿಂದ ಪುಣ್ಯಬಂಧ ಆಗುತ್ತದೆ. ಇದು ಗಾಥೆಯ ಅರ್ಥ ಆಯಿತು. ಆದರೆ ನಿಮಗೆ ಸರಿಯಾಗಿ ಇದು ಅರ್ಥ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಬೇರೆ ರೂಪದಲ್ಲಿ ಹೇಳ್ತೀನಿ, ಆವಾಗ ಗೊತ್ತಾಗ್ತದೆ. ಪ್ರಶ್ನೆ 907. ಪುಣ್ಯ ಬಂಧ ಮತ್ತು ಪಾಪಬಂಧದ ಭಾವಗಳು ಏನು ಏನು ಇದೆ? ಇದಕ್ಕೆ ಉತ್ತರವನ್ನು ಕೇಳ್ರಪ್ಪ. ಯಾವ ಪ್ರಕಾರ ಹಿಂಸೆಯಲ್ಲಿಯ ಅಧ್ಯಾವಸಾಯವು ಪಾಪ ಬಂಧಕ್ಕೆ ಕಾರಣವೆಂದು ಹೇಳಿದ್ದೆ, ಅದೇ ಪ್ರಕಾರ ಅಸತ್ಯ, ಅದರ್ಥ, ಅಬ್ರಹ್ಮ, ಪರಿಗ್ರಹ, ಅಧ್ಯಾವಸಾಯವು ಪಾಪಬಂಧಕ್ಕೆ ಕಾರಣವಾಗಿದೆ. ಮತ್ತು ಯಾವ ಪ್ರಕಾರ ಅಹಿಂಸೆಯಲ್ಲಿಯ ಅಧ್ಯಾವಸಾಯವು ಪುಣ್ಯಬಂಧಕ್ಕೆ ಕಾರಣವಿದೆ, ಅದೇ ಪ್ರಕಾರ ಸತ್ಯ, ದತ್ತ, ಬ್ರಹ್ಮಚರ್ಯ, ಅಪರಿಗ್ರಹತ್ವವು ಪುಣ್ಯಬಂಧದ ಕಾರಣ ಇದೆ. ಈ 5 ಪಾಪಗಳ ಅಭಿಪ್ರಾಯವು ಪಾಪಬಂಧದ ಕಾರಣವಿದೆ ಮತ್ತು 5 ವ್ರತಗಳ ಏಕದೇಶ ಅಥವಾ ಸರ್ವದೇಶದ ಅಭಿಪ್ರಾಯವು ಪುಣ್ಯಬಂಧದ ಕಾರಣ ಇದೆ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಹೇಳಬೇಕು ಅಂತಂದರೆ ಇದು ಈಗ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಪಕ್ಷದಲ್ಲಿ ಈಗ ಏನಾಗ್ತದೆ ಅಂತಂದರೆ, ಈಗ ಪುಣ್ಯಬಂಧದ ಕಾರಣಗಳನ್ನು ಅಂದರೆ ಭಾವ ಯಾವ ಅಧ್ಯಾವಸಾಯ ಹೇಳಿದ್ದಾರೆ ಅದರ ಜೊತೆಗೆ ಏನಪ್ಪ ಸತ್ಯ, ಅದರ್ಥ ಅಂದರೆ ಅಸತ್ಯ, ಅದರ್ಥ. ನೋಡಿ ಇಲ್ಲಿ ಪುಣ್ಯ ಪಾಪ ಎರಡರದ್ದಿದೆಯಲ್ಲ ವಿಷಯ. ಇದ್ರೊಳಗಡೆ ಮೊದಲು ಪಾಪದ ಕೇಳ್ರಪ್ಪ. ಅಸತ್ಯ ಅಂದರೆ ಸುಳ್ಳು ಹೇಳೋದು, ಅಂದರೆ ಯಾರು ಕೊಡದ ವಸ್ತುಗಳನ್ನು ತಗೊಳ್ಳೋದು ಇನ್ಮೇಲೆ. ಅದಾದಮೇಲೆ ಇನ್ನು ಅಭ್ರಮ, ಇನ್ನು ಪರಿಗ್ರಹಗಳ ಸಂಗ್ರಹ, ಇದರ ಏನು ಭಾವ ಇದೆ ಅದು ಪಾಪಬಂಧದ ಕಾರಣ ಇದೆ. ಮತ್ತು ಪುಣ್ಯಬಂಧದ ಕಾರಣ ಏನಿದೆಯಪ್ಪ? ಏನು ಹೇಳಿದರು? ಸತ್ಯ ಹೇಳುವುದು, ಕೊಟ್ಟ ವಸ್ತುಗಳನ್ನು ಮಾತ್ರ ಸ್ವೀಕರಿಸುವುದು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು ಮತ್ತು ಅಪರಿಗ್ರಹ, ಇವೆಲ್ಲ ಪುಣ್ಯಬಂಧದ ಕಾರಣಗಳು ಇದ್ದಾವೆ. ಆದರೆ ಎಲ್ಲವೂ ಕೂಡ ಅಧ್ಯಾವಸಾನನೇ ಇದ್ದಾವೆ ಅಲ್ವಾ? ಹೇಗಾದರೂ ಇರಲಿ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 908. ಬಾಹ್ಯದ ವಸ್ತುಗಳು ಬಂಧದ ಕಾರಣ ಇಲ್ಲ, ಬಂಧದ ಕಾರಣ ಅಧ್ಯಾವಸಾಯವೇ ಇದೆ ಎಂದು ಹೇಗೆ ಹೇಳುತ್ತಾರೆ? ನೋಡ್ರಿ, ಇಲ್ಲಿ ಭಾಳ ಮಹತ್ವಪೂರ್ಣ ಪ್ರಶ್ನೆ ಇದು. ಅಂದರೆ ಬಾಹ್ಯ ವಸ್ತುಗಳು ಬೇಕಾದಷ್ಟು ಇದಾವಲ್ಲ, ಕಣ್ಣಿಗೆ ಕಾಣುವಂತಹ, ಕಿವಿಗೆ ಕೇಳುವಂಥ ವಸ್ತುಗಳು ಬೇಕಾದಷ್ಟು ಇದಾವಲ್ಲ, ಅವು ಯಾವೂ ಕೂಡ ಬಂಧದ ಕಾರಣ ಅಲ್ಲ. ಬಂಧದ ಕಾರಣ ಏನಿದೆ? ಅಧ್ಯಾವಸಾನವೇ ಇದೆ ಅಲ್ವಾ? ಅದನ್ನು ಪ್ರಶ್ನೆ ಕೇಳ್ರಿ ಇನ್ನೊಂದ್ಸಲ. ಪ್ರಶ್ನೆ 908. ಬಾಹ್ಯದ ವಸ್ತುಗಳು ಬಂಧದ ಕಾರಣ ಇಲ್ಲ, ಬಂಧದ ಕಾರಣ ಅಧ್ಯಾವಸಾಯವೇ ಇದೆ ಎಂದು ಹೇಗೆ ಹೇಳುತ್ತಾರೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥ ಸಂಖ್ಯೆ 265 ಹೇಳುತ್ತಾರೆ, ಕೇಳಿರಿ. ವತ್ತುಂ ಪಡುಚ್ಚ ಜಂಪುಣ ಅಜ್ಜಾವಸಾಳಂ ತು ಹೋದಿ ಜೀವಾಣಂ ನಯ ಒತ್ತುದೋದು ಬಂಧೋ ಅಜ್ಜಾವಸಾಣೇನ ಬಂಧೋತ್ತಿ. ಇದು ಗಾಥೆ ಆಯಿತು. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಜೀವಿಗಳಿಗೆ ಯಾವ ಅಧ್ಯಾವಸಾನವಿದೆ ಅದು ವಸ್ತುವನ್ನು ಅವಲಂಬಿಸಿ ಆಗುತ್ತದೆ. ತಥಾ ವಸ್ತುವಿನಿಂದ ಬಂಧವು ಆಗುವುದಿಲ್ಲ, ಅಧ್ಯಾವಸಾನದಿಂದಲೇ ಬಂಧ ಇದೆ. ಈಗ ಇದರ ಟೀಕೆಯನ್ನು ಹೇಳಬೇಕಾಗ್ತದೆ ನೋಡ್ರಿ. ಇನ್ನು ಮುಂದೆ ಇಲ್ಲಿ ಈಗ ಪ್ರಶ್ನೆ ಮುಂದೆ ಕೇಳ್ರಿ. ಪ್ರಶ್ನೆ 909. ಬಾಹ್ಯ ವಸ್ತುಗಳು ಜೀವನಿಗೆ ಬಂಧ ಕಾರಣ ಇಲ್ಲದೆ ಕೇವಲ ಅಧ್ಯಾವಸಾಯವೇ ಬಂಧದ ಕಾರಣ ಇದ್ದರೂ ಕೂಡ ಬಾಹ್ಯ ವಸ್ತುಗಳನ್ನು ತ್ಯಾಗ ಮಾಡುವ ಉಪದೇಶ ಏಕೆ ಕೊಡಲಾಗುತ್ತದೆ? ಇದು ಈಗ ಪ್ರಶ್ನೆ ಆಯಿತು ಅಲ್ವಾ? ಅಂದರೆ ಇದನ್ನು ಈಗ ಪ್ರಶ್ನೆ ನಿಮಗೆ ಅರ್ಥ ಆಗಿರೋದೇ ಕಷ್ಟ ಅನಿಸುತ್ತೆ. ಇದನ್ನು ಬೇರೆ ಪ್ರಕಾರದಲ್ಲೂ ಹೇಳಬೇಕಾಗ್ತದೆ. ಹಾಗಾದರೆ ಅರ್ಥ ಆಗಿಲ್ಲ ಅಂತಂದರೆ ಈಗ ಅದು ಹೇಳ್ತಾ ಇದ್ದೆ ನಾನು, ಆದರೆ ಅಷ್ಟು ಸಮಯ ಆಗೋದು ನನಗೆ ಕಾಣ್ತಾ ಇಲ್ಲ. ಹಾಗಾದ್ರೆ ನೀವು ನಾಳೆ ಸರಿಯಾದ ಸಮಯಕ್ಕೆ ಬಂದರೆ
ಅದನ್ನು ಪ್ರಶ್ನೆ ಇನ್ನೊಂದು ಸಲ ಬೇರೆ ರೀತಿಯಿಂದ ಹೇಳ್ತೀನಿ, ಆವಾಗ ನಿಮ್ಗೆ ಗೊತ್ತಾಗ್ಬೋದು.